ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಮಾನತೆಯ ಕನಸು ಕಾಣುವ ಸಮಾಜ ಸುಧಾರಕ ದಿವಂಗತ ಡಿ ದೇವರಾಜ ಅರಸರಾಗಿದ್ದರು ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಹುಕ್ಕೇರಿ ತಾಲೂಕಾ ಆಡಳಿತ ಮತ್ತು ಪುರಸಭೆ ಸಂಕೇಶ್ವರ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಡಿ ದೇವರಾಜ ಅರಸರವರ 109ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಕ್ಯಾರಗುಡ್ಡದ ಮಂಜುನಾಥ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ತಾಲೂಕಾ ದಂಡಾಧಿಕಾರಿ ಶ್ರೀಮತಿ ಮಂಜುಳಾ ನಾಯ್ಕ್ ಅರಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡದ್, ಪುರಸಭೆ ಮುಖ್ಯಾಧಿಕಾರಿ ಐಜಿ ಸಿದ್ನಾಳ್, ಜಿಲ್ಲಾ ಪಂಚಾಯತ್ ಅಭಿಯಂತರ ಶಶಿಕಾಂತ್ ವಂದಾಳೆ, ಅಕ್ಷರ ದಾಸೋಹ ನಿರ್ದೇಶಕಿ ಸವಿತಾ ಹಲ್ಕಿ, ಕಂದಾಯ ಅಧಿಕಾರಿ ಎಂಬಿ ಸಾರಾಪುರೆ ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಮಲಗೌಡ ಪಾಟೀಲ್ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಚಂದ್ರಶೇಖರ ಮಹಾಸ್ವಾಮಿಗಳು, ಸಾಧನೆಗಳು ಮಾತಾಗಬೇಕು ವಿನಃ ಮಾತನಾಡುವುದೇ ಸಾಧನೆಯಾಗಬಾರದು. ಅದಕ್ಕೆ ಪೂರಕ ವ್ಯಕ್ತಿ ಡಿ ದೇವರಾಜ ಅರಸರು ಅಧಿಕಾರದಲ್ಲಿ ಇದ್ದ ಸಮಯದಲ್ಲಿ ನೊಂದವರ ಬೆಂದವರ ಬಾಳಿನ ಬೆಳಕಾಗಿ ಅವರು ಮಾಡಿದ ಸಾಧನೆಗಳು ಇಂದಿಗೂ ಅಜರಾಮರವಾಗಿವೆ ಎಂದರು. ದೇವರಾಜ ಅರಸರ ಬಗ್ಗೆ ನೀವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀರಿ. ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿದ್ದಾಗಲೂ ಕೂಡ ಜನ ನೆನೆಸಬೇಕು, ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಜನ ನೆನೆಸಬೇಕು. ಅದು ನಿಜವಾದ ಒಬ್ಬ ವ್ಯಕ್ತಿಯ ಗುಣ ಆಗಿರ್ತದೆ. ಬಹುಶಃ ದೇವರಾಜ ಅರಸವರು ನಮ್ಮ ಜೊತೆಗಿಲ್ಲ, ಆದ್ರೆ ಅವರು ಮಾಡಿರುವ ಸಾಧನೆ ನಮಗೆ ಪೂರಕವಾಗಿ ನಿಂತುಕೊಂಡಿರುತ್ತದೆ. ಸಾಧನೆ ಮಾತಾಡ್ಬೇಕಂತೆ, ಸಾಧನೆ ಮಾತಾಡ್ಬೇಕಂತೆ, ಮಾತನಾಡೋದೇ ಸಾಧನೆ ಆಗ್ಬಾರ್ದಂತೆ. ದೇವರಾಜ ಅರಸವರು ಅವರು ಮಾತು ಸಾಧನೆ ಆಗಲಿಲ್ಲ, ಅವರ ಸಾಧನೆ ಇವತ್ತು ಮಾತಾಗಿ ಪರಿಣಮಿಸಿದೆ. ಬಹುಶಃ ನಿಟ್ಟಿನೊಳಗೆ ದೇವರಾಜ ಅರಸವರ ಹೆಸರಿನಿಂದ ಅನೇಕ ಕಾರ್ಯಗಳು ನಡೀತಾವೆ. ಧರ್ಮ ಅಂತಂದ್ರೆ ಕೇವಲ ನಾಮ ವಿಭೂತಿ ಅಲ್ಲ, ನೊಂದವರಿಗೆ ಬೆಂದವರಿಗೆ ಬಂಧುವಾಗಿ ನಿಲ್ಲುವುದು ಧರ್ಮ, ಕಷ್ಟದಲ್ಲಿ ಇರುವವರನ್ನು ಸುಖದ ತಾಣದಲ್ಲಿ ತರುವುದು ಧರ್ಮ, ಎಡವಿ ಬಿದ್ದವರನ್ನು ಮೇಲೆತ್ತುವುದು ನಿಜವಾದ ಧರ್ಮ. ಬಹುಶಃ ಅದು ಧರ್ಮ ಆಗ್ಬೇಕು. ನಾವು ಹೇಗಿರ್ಬೇಕು ಅಂತಂದ್ರೆ ಇವತ್ತು ದೇವರಾಜ ಅರಸರ ಬದುಕು ಎಲ್ಲರಿಗೂ ಕೂಡ ಮಾದರಿ. ವಿಶ್ರಾಂತ ಪ್ರಾಚಾರ್ಯ ಉಪನ್ಯಾಸಕ ಪಿಜಿ ಕೊಣ್ಣೂರ್ ಮಾತನಾಡಿ, ಕರ್ನಾಟಕದಲ್ಲಿ ಭೂ ಸುಧಾರಣೆ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ, ಜೀತ ಪದ್ಧತಿ ನಿರ್ಮೂಲನೆ, ಮಲಹೊರುವ ಪದ್ಧತಿ ನಿಷೇಧ, ನಿರುದ್ಯೋಗಿಗಳಿಗೆ ಸ್ಟೈಪಂಡರಿ ಯೋಜನೆ, ವೃದ್ಧಾಪ್ಯ ವೇತನ, ಕನಿಷ್ಠ ಕೂಲಿ ನಿಗದಿ, ಭಾಗ್ಯ ಯೋಜನೆ ಸೇರಿದಂತೆ 10 ಹಲವಾರು ಯೋಜನೆಗಳ ರೂವಾರಿ ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸರ ಯೋಜನೆಗಳು ಇಂದು ಅಜರಾಮರವಾಗಿವೆ ಎಂದರು. ಪೊಲಿಟಿಕಲ್ ವಿಲ್ ಬಹಳ ಬೇಕಂದ್ರೆ ಯಾವುದೇ ಒಂದು ಸರ್ಕಾರದ ಕಾಯ್ದೆಯನ್ನ ಅಚ್ಚುಕಟ್ಟಾಗಿ ಪಾಲನೆ ಮಾಡಬೇಕಾದ್ರೆ ಅವರು ಭೂ ಸುಧಾರಣೆ ಕಾಯ್ದೆಯನ್ನ ಲ್ಯಾಂಡ್ ಟು ದ ಟಿಲ್ಲರ್, ಊಳುವವನೇ ಭೂ ಒಡೆ ಅಂತಕ್ಕಂಥ ಕಾಯ್ದೆಯನ್ನ ಮಾಡಿ ಅವಾಗ ಎಷ್ಟೋ ಸಮುದಾಯ ಅದಕ್ಕೆ ವಿರೋಧ ವರ್ಗಗಳ ಸಬಲೀಕರಣವನ್ನು ಮಾಡಿದ್ರು ಅಂತ ಹೇಳ್ತೀವಿ. ಏನು ಸಬಲೀಕರಣ ಅಂದ್ರೆ ಏನು? ಎಂಪವರ್ಮೆಂಟ್ ಆಫ್ ಬ್ಯಾಕ್ವರ್ಡ್ನೆಸ್ ಪೀಪಲ್ ಅಂತಂದ್ರೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ. ನಂತರ ಮಂಜುನಾಥ್ ಮಹಾರಾಜರು ಅರಸರ ಜೀವನ ಕುರಿತು ಉಪದೇಶ ನೀಡಿದರು. ಕೇಳಿದ ತಕ್ಷಣ ಹೆಸರಿಗೆ ಬರೋದೇ ದೇವರಾಜ ಅರಸರು. ಯಾಕೆ? ನಾವೆಲ್ಲ ಒಬ್ಬೊಬ್ಬರ ಹೆಸರನ್ನ ರಿಪೋರ್ಟ್ ಮಾಡಿರ್ತೀವಿ. ಭಕ್ತಿಗೆ ಬಸವಣ್ಣ, ದಾನಕ್ಕೆ ಕರ್ಣ, ಧರ್ಮಕ್ಕೆ ಧರ್ಮರಾಯ, ಸತ್ಯಕ್ಕೆ ಅರ್ಜುನ,
ಇಡೀ ಬದುಕಿಗೆ ಕೃಷ್ಣ ಅಂತೇಳಿ ಒಂದೊಂದು ವ್ಯಾಖ್ಯಾನಕ್ಕೆ ಒಬ್ಬೊಬ್ಬ ಮಹಾತ್ಮ ಹೆಸರು ಕೊಡುವಂತ ಬಂದೆ. ಹಂಗ ಶೋಷಿತರ, ಹಿಂದುಳಿದವರ, ಬಿದ್ದವರ, ನೊಂದವರ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನೆನಪಾಗುವ ಒಂದು ಹೆಸರು ಡಾಕ್ಟರ್ ಬಿ. ಈ ಅರಸು. ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸಿಬ್ಬಂದಿಗಳಾದ ಸಿದ್ದಪ್ಪ ನಾಯ್ಕ್, ಲಕ್ಕಪ್ಪ ಹವೇಲಿ, ತುಕಾರಾಮ್ ಮಾದರ್, ಅಜೀಂ ನಾಯ್ಕ್ವಾಡಿ, BS ಸಿರಗಾಮಿ, GS ಯಾದವಾಡ್, NM ಕೋಟೆ, SB ಮುಲ್ಲಾ, BA ಹುಡೇದ್, ಶ್ರೀದೇವಿ ಸೊಂಡಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.